ಎಲ್ಲ ಅನಿಮೆ ಫ್ಯಾನ್ಸ್‌ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನಿಮೆ ರಿವ್ಯೂಸ್‌ಗೆ. ಈ ಚಾನೆಲ್‌ನ ಮೊದಲ ಲಾಂಗ್ ವಿಡಿಯೋ ಆಗಿದೆ ಇದು. ಬನ್ನಿ ಶುರು ಮಾಡೋಣ. ನಾನೊಂದು ಅನಿಮೆ ಬಗ್ಗೆ ರಿವ್ಯೂ ಮಾಡ್ಕೊಳ್ತಿದ್ದೀನಿ. ಆ ಅನಿಮೆ ಹೆಸರು ಡೆವಿಲ್ ಮೈ ಕ್ರೈ. ಈ ಅನಿಮೆ ನೀವು ಕೇಳಿರ್ಬೋದು ಅಥವಾ ಕೇಳದೇ ಇರ್ಬೋದು. ಆದರೆ ರಿವ್ಯೂ ಮಾತ್ರ ಕೇಳ್ಕೊಂಡು ಹೋಗಿ ಪೂರ್ತಿ. ಈ ಡೆವಿಲ್ ಮೈ ಕ್ರೈ ಬಂದ್ಬಿಟ್ಟು ಹೊಸದಾಗಿ ರಿಲೀಸ್ ಆಗಿರೋ ಅನಿಮೆ. ಈ ವರ್ಷನೇ ರಿಲೀಸ್ ಆಗಿದೆ ಅನ್ಸುತ್ತೆ. ಓಕೆ, ಅಲ್ಲೇ 6 ತಿಂಗಳಾಗಿದೆ ರಿಲೀಸ್ ಆಗಿ. 8 ಎಪಿಸೋಡ್ ಇದೆ. ನೆಟ್‌ಫ್ಲಿಕ್ಸ್ ಎಡಿಷನ್ ಇದು. ಓಲ್ಡ್ ಅನಿಮೆನೂ ಇದೆ ಡೆವಿಲ್ ಮೈ ಕ್ರೈ ಅಂತ. ಅದು ನೋಡಕ್ಕೆ ಹೋಗ್ಬೇಡಿ. ಹೊಸದು ನೋಡಿ ನೆಟ್‌ಫ್ಲಿಕ್ಸ್ ಎಡಿಷನ್. ಕೇವಲ 8 ಎಪಿಸೋಡ್ ಇದೆ. ಸೀಸನ್ 1 ಮುಗಿದಿದೆ. ಹಾಗೆ ಸೀಸನ್ 2 ಬರುತ್ತೆ. ಡೆವಿಲ್ ಮೈ ಕ್ರೈ ಅಂತ ಒಂದು ಗೇಮ್ ಕೂಡ ಇದೆ. ಆ್ಯಕ್ಚುಲಿ ಇದು ಫಸ್ಟ್ ಗೇಮೇ ಬಂದಿದ್ದು. PS2, PS3 ಅಲ್ಲೆಲ್ಲ ಗೇಮ್ ಇದೆ ಡೆವಿಲ್ ಮೈ ಕ್ರೈ ಅಂತ. ಅದನ್ನು ಇತ್ತೀಚೆಗೆ ಮೊಬೈಲ್ಗೂ ಪೋರ್ಟ್ ಮಾಡಿದ್ದಾರೆ. ಡೆವಿಲ್ ಮೈ ಕ್ರೈ ಅಂತ ಮೊಬೈಲಲ್ಲೂ ಆಡ್ಬೋದು ನೀವು. ಒಂದು ಗೇಮ್ ಬಿಟ್ಟಿದ್ದಾರೆ. ಇದಾಗಿತ್ತು ಈ ಆ್ಯನಿಮೆನ ಇಂಟ್ರೊಡಕ್ಷನ್. ಬನ್ನಿ ಸ್ಟೋರಿ ಬಗ್ಗೆ ಮಾತಾಡೋಣ. ಈ ಆ್ಯನಿಮೆ ಸ್ಟೋರಿ ತುಂಬ ಚೆನ್ನಾಗಿದೆ ಮತ್ತು ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಸ್ಟಾರ್ಟಿಂಗ್ ಎಪಿಸೋಡ್ ತುಂಬ ಪೇಸಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಇರೋದು ಆ್ಯನಿಮೆದು. ತುಂಬ ರಶ್ ಮಾಡ್ಕೊ ಹೋಗಿದ್ದಾರೆ ಇನ್ಫಾರ್ಮೇಷನ್ನ ಹಂಗೆ ಅನ್ಸ್ಬೋದು. ಆದರೆ ನೀವು ನೋಡಿ ಚೆನ್ನಾಗಿದೆ. ಈ ಸ್ಟೋರಿ ಏನಿಲ್ಲ, 2 ವರ್ಲ್ಡ್ ಇದೆ. ಒಂದು ಹ್ಯೂಮನ್ ವರ್ಲ್ಡ್ ಮತ್ತು ಡೀಮನ್ ವರ್ಲ್ಡ್. ಆ ಡೀಮನ್ ವರ್ಲ್ಡ್ ಸೀಲ್ ಆಗಿದೆ. ಡೀಮನ್ಸು ಹ್ಯೂಮನ್ ವರ್ಲ್ಡಿಗೆ ಬರೋಕ್ಕಾಗಲ್ಲ, ಹ್ಯೂಮನು ಡೀಮನ್ ವರ್ಲ್ಡಿಗೆ ಹೋಗೋಕ್ಕಾಗಲ್ಲ. ಆ ಸೀಲ್ನ ಬ್ರೇಕ್ ಮಾಡೋದೇ ನಮ್ಮ ರ್ಯಾಬಿಟ್. ಏನಕ್ಕೆ ಬ್ರೇಕ್ ಮಾಡ್ತಾನೆ, ಬ್ರೇಕ್ ಮಾಡಿದ ಎಲ್ಲೂ ಹೇಳೋಕ್ಕಾಗಲ್ಲ. ಆದರೆ ಬ್ರೇಕ್ ಮಾಡೋ ಪ್ರಯತ್ನದಲ್ಲಿದ್ದಾನೆ. ಆದರೆ ಒಂದು ರ್ಯಾಬಿಟ್ ಒಂದು ಗ್ಯಾಜೆಟ್ ಕಂಡುಹಿಡಿದಾನೆ. ಆ ಗ್ಯಾಜೆಟಿಂದ ಲೂಪ್ ಹೋಲ್ ಕ್ರಿಯೇಟ್ ಆಯ್ತಿದೆ. ಒಂದು ಪೋರ್ಟಲ್ನಿಂದ ಅವನು ಹ್ಯೂಮನ್ ವರ್ಲ್ಡಿಗೂ ಡೀಮನ್ ವರ್ಲ್ಡಿಗೂ ಟ್ರಾವೆಲ್ ಮಾಡ್ತಿದ್ದಾನೆ. ಆದರೆ ಅವನ ಉದ್ದೇಶ ಡೀಮನ್ಸ್ನ ಹ್ಯೂಮನ್ ವರ್ಲ್ಡಿಗೆ ತರೋದು. ಏನಕ್ಕೆ ಉದ್ದೇಶ ನೀವು ಆ್ಯನಿಮಲ್ ನೋಡಿ. ತುಂಬ ಚೆನ್ನಾಗಿದೆ. ನೀವು ಅನ್ಸ್ಬೋದು ರ್ಯಾಬಿಟ್ ವಿಲನ್ ಅಂತ. ನಿಜವಾಗ್ಲೂ ಅವ್ನು ವಿಲನ್ನೇ. ಆದರೆ ಏನಕ್ಕೆ ಉದ್ದೇಶ ಒಂದು ಬಿಹೈಂಡ್ ದ ಸ್ಟೋರಿ, ಒಬ್ಬರೊಬ್ಬರು ಬ್ಯಾಕ್ ಸ್ಟೋರಿ ತುಂಬ ಚೆನ್ನಾಗಿದೆ. ಬನ್ನಿ ನಮ್ಮ ಮೇನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಮೇನ್ ಕ್ಯಾರೆಕ್ಟರ್ ಹೆಸರು ಡಾಂಟೆ. ಮತ್ತು ಒಂದು ಸಣ್ಣ ಸ್ಪಾಯ್ಲರ್ ಹೇಳ್ತೀನಿ. ಈ ಮೇನ್ ಕ್ಯಾರೆಕ್ಟ್ರು ಹಾಫ್ ಹ್ಯೂಮನ್ ಮತ್ತು ಹಾಫ್ ಡೀಮನ್. ಇದು ನಮ್ಮ ಮೇನ್ ಕ್ಯಾರೆಕ್ಟ್ರಿಗೆ ಗೊತ್ತಿಲ್ಲ ಅವನು ಡೀಮನ್ ಅಂತ. ಅವನ ಕನೆಕ್ಷನ್ ಏನು ಮತ್ತು ಒಂದು ವಿಚಾರ, ಆ ಪೋರ್ಟಲ್, ಆ ಗೇಟ್ ಓಪನ್ ಮಾಡೋಕ್ಕೆ ಒಂದು ಏನು ಲಾಕೆಟ್ ಬೇಕು. ಆ ಲಾಕೆಟ್ ನಮ್ಮ ಮೇನ್ ಕ್ಯಾರೆಕ್ಟರ್ ಹತ್ರ ಇದೆ. ಅದಕ್ಕೆ ಮೇನ್ ಕ್ಯಾರೆಕ್ಟರ್ನ ಎಲ್ಲ ಚೇಸ್ ಮಾಡ್ತಿದ್ದಾರೆ. ಮೇನ್ ಕ್ಯಾರೆಕ್ಟರ್ ಒಂದು ಜಾಬ್ ಮಾಡ್ತಿದ್ದಾನೆ, ಡಿಮನ್ ಹಂಟರ್. ದುಡ್ಡಿಗೋಸ್ಕರ ಮಾಡ್ತಿದ್ದಾನೆ. ಗೌರ್ಮೆಂಟ್ ಅಂಡರ್ ಏನು ಕೆಲಸ ಮಾಡ್ತಿಲ್ಲ ಅವನು. ಆದರೆ ದುಡ್ಡಿಗೋಸ್ಕರ ಅವನು ಇಷ್ಟ ಬಂದಿದ್ದು ಮಾಡ್ತಿದ್ದಾನೆ. ಡಿಮನ್ನ ಸಾಯಿಸ್ತಿದ್ದಾನೆ. ಆಗ ಅವನಿಗೆ ಗೊತ್ತಿಲ್ಲ ಅವನು ಡಿಮನ್ ಅಂತ. ಮುಂದೆ ಗೊತ್ತಾಗುತ್ತೆ. ಗೊತ್ತಾದಾಗ ಏನು ಮಾಡ್ತಾನೆ, ಏನು ಡಿಮನ್ ಅವನು, ಏನು ಪವರ್ ಅಂತ ನೀವು ನೋಡ್ಬೋದು. ಹಾಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಹೆಸರು ಮೇರಿ ಅನಿಸುತ್ತೆ, ಗೊತ್ತಿಲ್ಲ, ನೆನಪಿಲ್ಲ ಸರಿಯಾಗಿ ನನಗೆ. ಇದು ಮೇಡಮ್ ಸಾಬ್ ಅಂತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್. ಈ ಹುಡುಗಿನ ಇವಳು ಆಫೀಸರ್. ಒಂದು ಎಪಿಸೋಡ್ ಫುಲ್ ಡೆಡಿಕೇಟೆಡ್ ಆಗಿದೆ ನಮ್ಮ ರ್ಯಾಬಿಟ್ ಮತ್ತು ಈ ಮೇರಿಗೆ. ಎಪಿಸೋಡ್ 6 ಅನಿಸುತ್ತೆ. ಒಂದು ಡೈಲಾಗ್ ಇಲ್ಲ ಎಪಿಸೋಡಲ್ಲಿ. ಕೇವಲ ಎಂಡಲ್ಲಿ ಒಂದು 4-5 ಡೈಲಾಗ್ ಇದೆ. ಮತ್ತು ಫುಲ್ಲು ವಿತೌಟ್ ಡೈಲಾಗೇ ನಿಮ್ಗೆ ಇಷ್ಟ ಆಗುತ್ತೆ. ಕೇವಲ 8 ಎಪಿಸೋಡ್ ಇರೋದು. ಖಂಡಿತ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಮತ್ತು ನಮ್ಮ ಡಾಂಟೆ ಬಗ್ಗೆ ಮಾತಾಡಬೇಕಂದ್ರೆ, ಈ ಡಾಂಟೆನ ಗೋಜೋ ಜೊತೆ ಕಂಪೇರ್ ಮಾಡ್ತಾರೆ. ಏನು ಕಂಪೇರ್ ಮಾಡ್ತಿದ್ದಾರೆ, ಲುಕ್ಸ್ ಸಿಮಿಲರ್ ಇದೆ ಅಂತ ಕಂಪೇರ್ ಮಾಡ್ತಿದ್ದಾರೆ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಲುಕ್ಸ್ ಜೊತೆ ಇನ್ನೊಂದು ಸಿಮಿಲಾರಿಟಿ ಇದೆ. ನಮ್ಮ ಗೋಜೋನ ಎಲ್ಲರೂ ಒಂದು ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ. ನನ್ನ ಹ್ಯೂಮನ್ ಆಗಿ ನೋಡ್ತಾ ಇಲ್ಲ, ಒಂದು ವೆಪನ್. ಗೋಜೋ ಅಂದರೆ ಒಂದು ವೆಪನ್. ಇದನ್ನು ಮಾಡೇ ಮಾಡ್ತಾನೆ ಗೋಜೋ, ಅಷ್ಟು ಪವರ್ಫುಲ್ ಅಂತ ನೋಡ್ತಿದ್ದಾರೆ. ಹಂಗೆ ಅದೇ ರೀತಿ ನಮ್ಮ ಡಾಂಟೆನೂ ಒಂದು ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ. ಹ್ಯೂಮನ್ಸ್ ಆಗಿ ಡಿಮನ್ಸ್ ಆಗಿ ಒಂದು ವೆಪನ್ ಥರ ನೋಡ್ತಿದ್ದಾರೆ, ಅವನ್ನ ಯೂಸ್ ಮಾಡ್ತಿದ್ದಾರೆ. ಆದರೆ ಒಂದು ಫ್ಯಾಕ್ಟ್ರ್, ಗೋಜೋ ತುಂಬ ಪವರ್ಫುಲ್, ಅದನ್ನ ಅಡ್ಮೈರ್ ಮಾಡ್ತಿದ್ದಾರೆ. ಆದರೆ ಡಾಂಟೆ ಪವರ್ಫುಲ್ ಅಂತ ಯಾರು ಅಡ್ಮೈರ್ ಮಾಡ್ತಿಲ್ಲ. ಅದೊಂದು ವ್ಯತ್ಯಾಸ ಇದೆ. ಮತ್ತು ಕಾಮಿಡಿನೂ ಇದೆ ಸ್ವಲ್ಪ ಆ್ಯನಿಮೆಯಲ್ಲಿ. ಮೆಜಾರಿಟಿ ಆ್ಯನಿಮೆಲ್ ಇರೋದು ಬರೀ ಆ್ಯಕ್ಷನ್, ಗನ್ ಫೈಟ್ಸ್ ತುಂಬ ಚೆನ್ನಾಗಿದೆ. ಇದು ಆ್ಯನಿಮೆನೂ ಅಲ್ಲ, ಇದು ಆ್ಯಕ್ಚುಲಿ ಇದು ಅಮೇರಿಕನ್ ಸೀರೀಸ್. ಅಮೇರಿಕಾದಲ್ಲಿ ಪ್ರೊಡ್ಯೂಸ್ ಆಗಿದೆ. ಇಂಡಿಯನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಅಷ್ಟು ಸರಿ ಗೊತ್ತಿಲ್ಲ ನನಗೆ. ಒಟ್ಟು ಅಮೇರಿಕನ್ ಸೀರೀಸ್, ಆ್ಯನಿಮೆ, ಜಾಪನೀಸ್ ಆ್ಯನಿಮೇಟೆಡ್ ಸೀರೀಸ್ ಅಲ್ಲ ಇದು. ಒಂದು ವಿಚಾರ ಹೇಳ್ಬಿಟ್ಟು ಹೋಗ್ತೀನಿ ಲಾಸ್ಟಿಗೆ. ಎಪಿಸೋಡ್ 8ನೇ ಎಪಿಸೋಡ್ ಎಂಡಾಗಿ ನೋಡಿದಾಗ ನಿಮ್ಗೆ ಒಂದು ಮಾತು ಮಾತ್ರ ಅನಿಸುತ್ತೆ. ಹೇಳ್ತೀನಿ ನಾನು. ಡಿಮನ್ಸ್ಗೂ ಮತ್ತು ಹ್ಯೂಮನ್ಸ್ಗೂ ಒಂದೇ ವ್ಯತ್ಯಾಸ ಇರೋದು, ಹ್ಯೂಮನ್ಗೆ ಗ್ರೀಡ್ ಇದೆ,